ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋ ನೋಡಿರ್ತೀರ. ಶೂಸು ನಾನು ಯಾವ ತೊಗೊಂಡೆ ಸಸ್ಪೆನ್ಸ್ ಆಗಿ ಅಲ್ಲೇ ವೀಡಿಯೋನ ನಾನು ಸ್ಟಾಪ್ ಮಾಡಿದ್ದೆ. ಯಾಕಂದರೆ ಅದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ. ಆ್ಯಕ್ಚುಲಿ ವೀಡಿಯೋ ಲೆಂತ್ ಆಗಿದ್ದಕ್ಕೆ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಇದು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಒಂದು ಹೇಳಬೇಕು, ನಾವು ಏನಕ್ಕಪ್ಪ ಶೂಸ್ ತೊಗೋಬೇಕು ಅಂದರೆ, ನಾವು ರೈಡ್ ಮಾಡಬೇಕಾದ್ರೆ ನಮಗೆ ತುಂಬ ಇಂಪಾರ್ಟೆಂಟು ಸೇಫ್ಟಿ. ಟೂ ವೀಲರ್ ರೈಡ್ ಮಾಡಬೇಕಾದ್ರೆ ಕಂಪಲ್ಸರಿ ಸೇಫ್ಟಿ ಇರಬೇಕು. ಗೇರ್ಸ್ ಆಗಿರಲಿ, ಇಲ್ಲ ಹೆಲ್ಮೆಟ್ ಆಗಿರಲಿ, ಬೆಟರ್ ಆಗಿರೋ ಅಂದರೆ ಸೇಫ್ಟಿ ಆಗಿರೋ ಶೂಸ್ ಬೇಕಾಗಿರುತ್ತೆ. ಯಾಕಂದರೆ ಫಸ್ಟು ನಮ್ಮ ಕಾಲು ಕೈ ಚೆನ್ನಾಗಿದ್ದರೆ ನಾವು ಏನಾದರೂ ಮಾಡ್ಬೋದು. ಅವೇ ಡ್ಯಾಮೇಜ್ ಆದರೆ ಲೈಫಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬ ಜನ ಹಂಗೆ ಕೈ ಕಾಲೆಲ್ಲ ಡ್ಯಾಮೇಜ್ ಮಾಡಿಕೊಂಡು ಇವಾಗ ಮನೇಲಿರೋ ತುಂಬ ಜನ ಇದ್ದಾರೆ. ಇದೇ ರೀಸನ್ನಿಂದ ನಾನು ಒಂದು ಒಳ್ಳೆ ಶೂಸ್ ಹಾಕೋಣ, ಸೇಫ್ಟಿ ಆಗಿರೋ ಶೂಸ್ ಹಾಕೋಣ, ಒಂದು ಒಳ್ಳೆ ಸೇಫ್ಟಿ ಆಗಿರೋ ಶೂಸ್ ಬೇಕು ನಮಗೆ. ಹಂಗಾಗಿ ಫುಲ್ ಕಂಪ್ಲೀಟಾಗಿ ನಾನು ಲಾಸ್ಟ್ 6 ಮಂತ್ಸಿಂದ ರಿಸರ್ಚ್ ಮಾಡಿ ಟೂರಿಂಗು ಪ್ಲಸ್ಸು ನಾವು ಲಿಟ್ಲ್ ಬಿಟ್ ಆಫ್ ಆಫ್ ರೋಡಿಂಗು ಎರಡೂ ಮಾಡಬೇಕು ಅಂತ ತುಂಬ ದಿವಸ ವೆಯ್ಟ್ ಮಾಡಿ, ಒಂಚೂರು ಬಜೆಟ್ ಜಾಸ್ತಿ ಆದರೂ ಕೂಡ ವೆಯ್ಟ್ ಮಾಡಿ ನಾನು ಒಂದು ಒಳ್ಳೆ ಶೂಸ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ 4-5 ಬ್ರ್ಯಾಂಡ್ಸ್ನ ನಾನು ಲಾಸ್ಟ್ ವೀಡಿಯೋದಲ್ಲೇ ಚೆಕ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಬೆಸ್ಟ್ ಆಗಿರೋದು, ನನಗೆ ಕಂಫರ್ಟಬಲ್ ಆಗಿರೋದು ನಾನು ತೊಗೊಂಡಿದ್ದೀನಿ. ಅದನ್ನು ನಾವು ಇವತ್ತು ಒಂದು ಒಳ್ಳೆ ನೇಚರಲ್ಲಿ ಅನ್ಬಾಕ್ಸ್ ಮಾಡೋಣ ಅಂತ. ಮತ್ತು ನಾವು ಆ್ಯಕ್ಚುಲಿ ಇವಾಗ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, FZ ಗಾಡಿ ಇದೆ. ನಮ್ಮ ಗಾಡಿ ಎಲ್ಲಿದೆಯಪ್ಪ ಅಂದರೆ ಬ್ಯಾಂಗ್ಳೂರಲ್ಲಿದೆ. ನಾನು ಕಾರಲ್ಲಿ ಊರಿಗೆ ಬಂದಿದ್ದೀನಿ. ಇದು ನಮ್ಮ ಮಾವ ಅವ್ರದ್ದು. ನಿಮಗೆ ನಾನು ಆ್ಯಕ್ಚುಲಿ ಶೂಸ್ ಹಾಕ್ಕೊಂಡು ಇಲ್ಲ ಅನ್ಬಾಕ್ಸ್ ಮಾಡಿ ಅದರ ಫ್ಯೂಚರ್ಸ್ ಏನು, ಅದರ ಸೇಫ್ಟಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಇನ್ ಡೀಟೇಲಾಗಿ. ಫಸ್ಟ್ ನಾವು ಅನ್ಬಾಕ್ಸ್ ಮಾಡಿಬಿಡೋಣ. ಇದೇ ನಾನು ಪರ್ಚೇಸ್ ಮಾಡಿರೋ ಬೂಟ್ಸು, ಫ್ಲೈ ಕಂಪ್ನಿ ಹೆಸರು. ಇಲ್ಲಿ ನೋಡ್ಬೋದು ಮ್ಯಾವ್ರಿಕ್ ಅಂತ ಹೇಳ್ಬಿಟ್ಟು, ಮ್ಯಾವ್ರಿಕ್ ಬೂಟ್ಸು ಮಾಡೆಲ್ ನೇಮು. ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡಿಬಿಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಕ್ಚುಲಿ ಅಂಗಡಿಯಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೆ, ಮತ್ತು ನಾನು ಓಪನ್ನೇ ಮಾಡಿರಲಿಲ್ಲ. ನೋಡ್ಬೋದು ಇವೇ ನಾವು ತಗೊಂಡಿರೋ ಹೊಸ ಶೂಸು. ತೆಗೆಯೋಣ ಕಂಪ್ಲೀಟಾಗಿ ಎರಡು ಈಚೆಗೆ. ಎರಡು ತೆಗೆದುಬಿಡೋಣ. ಬಾಕ್ಸಲ್ಲಿ ತೆಗೆದುಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಇದು ನಾವು ಫೈನಲಿ ಆ್ಯಕ್ಚುಲಿ ನಾನು ಲಾಸ್ಟ್ 6 ಮಂತ್ಸಿಂದ ಒಂದು ಲಿಟ್ಲ್ ಬಿಟ್ ಆಫ್ ಮನಿನ ಎವ್ರಿ ವೀಕ್ ಸೇವ್ ಮಾಡಿ ಆ್ಯಕ್ಚುಲಿ ತಗೊಂಡಿದ್ದು. ತುಂಬ ಖುಷಿ ಆಗ್ತಾಯಿದೆ. ನಾನು ತುಂಬ ಹೆವಿ ಇದ್ದಾವೆ, ಒಂಚೂರು ಭಯನೂ ಇದೆ. ಯಾಕಂದರೆ ನಮ್ಮ GS ಹೆವಿ ಬೈಕ್ ಅಲ್ವಾ. ಈ ಶೂಸ್ನ ಹಾಕ್ಕೊಂಡು ನಾವು ಇದು ಆ್ಯಕ್ಚುಲಿ ನೋಡ್ಬೋದು ನೀವು. ಒಂದು ನಿಮಿಷ ನಾನು ಆ್ಯಕ್ಚುಲಿ ಫಸ್ಟ್ ಇದರ ಫ್ಯೂಚರ್ಸ್ ಬಗ್ಗೆ ಮಾತಾಡೋಣ. ಇದು ಬಂದುಬಿಟ್ಟು ಫ್ಲೈ ರೇಸಿಂಗ್ ಅವ್ರದ್ದು. ಮಾಡೆಲ್ ನಂಬರ್ ಬಂದುಬಿಟ್ಟು ಮ್ಯಾವ್ರಿಕ್ ಬೂಟ್ಸ್ ಅಂತ. ನೋಡ್ಬೋದು ನೀವು, ತುಂಬ ಚೆನ್ನಾಗಿರ್ತವೆ. ಕಂಫರ್ಟು ಅಷ್ಟೇ ಚೆನ್ನಾಗಿದೆ. ಕಂಫರ್ಟ್ಗಿನ್ನ ಸೇಫ್ಟಿ ತುಂಬ ಚೆನ್ನಾಗಿದ್ದಾವೆ. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಇಲ್ಲಿ ನೋಡ್ಬೋದು ನಮಗೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಇವೆಲ್ಲ ಕಂಪ್ಲೀಟ್ಲಿ ಕ್ಲಿಪ್ ಸಿಸ್ಟಮು ಕೊಟ್ಟಿದ್ದಾರೆ. ಈ ಥರ ಎರಡೂ ಬೂಟ್ಸು ಸೇಮ್ ಕ್ಲಿಪ್ ಸಿಸ್ಟಮು ನೋಡ್ಬೋದು. ಈ ಥರ ನಾವು ಕ್ಲಿಪ್ ಓಪನ್ ಮಾಡಿ ನಾವು ಈಸಿಯಾಗಿ ನಾವು ಶೂಸ್ ಹಾಕ್ಕೋಬೋದು. ನೋಡ್ಬೋದು ನೀವು, ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಇವು ನಾನು ಹಾಕ್ಕೊಂಡು ತೋರಿಸ್ಬಿಡ್ತೀನಿ. ಇದು ಕಂಪ್ಲೀಟಾಗಿ ಸೇಫ್ಟಿ ಇದೆ. ಕೇಳಿಸ್ತಾ ಇದೆ ಸೌಂಡು. ಹೆವಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಹಾರ್ಡ್ ಮೆಟೀರಿಯಲ್ಲು. MX ಬೂಟ್ಸ್ ಅಂತ ಕರೀತಾರೆ. 90% ಆಫ್ ರೈಡರ್ಸು ಆಫ್ ರೋಡಿಂಗ್ ಯೂಸ್ ಮಾಡ್ತಾರೆ. ಇದು ತುಂಬ ಅಂದರೆ ತುಂಬ ಸೇಫ್ಟಿ. ಹೆಂಗೆ ಗೊತ್ತಾ, ನಾವು ಶೂಸ್ ಹಾಕ್ಕೊಂಡು ನಮ್ಮ ಕಂಪ್ಲೀಟ್ ಗಾಡಿ ಈ ಶೂಸ್ ಮೇಲೆ ಇಲ್ಲ ನಮ್ಮ ಕಾಲ ಮೇಲೆ ಬಿದ್ದಾಗ ಕೂಡ ನಮ್ಮ ಕಾಲಿಗೆ ಏನೂ ಆಗೋದಿಲ್ಲ. ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ. ಹಾಕ್ಕೊಂಡ್ರೆ ನಾವು ನಡೆಯೋಕ್ಕೆ ಕೂಡ ಒಂಚೂರು ಅಭ್ಯಾಸ ಆಗೋಗಂಟ ತುಂಬ ಹಿಂಸೆ ಆಗುತ್ತೆ. ನಾನು ಹಾಕ್ಕೊಂಡು ಟ್ರೈ ಮಾಡಬೇಕಾದ್ರೆ ನೋಡಿದ್ದೀನಿ. ನೋಡ್ಬೋದು ಇದು ಆ್ಯಕ್ಚುಲಿ ಇದು ಹಾರ್ಡ್ ಮೆಟೀರಿಯಲ್ಲು. ನಿಮ್ಗೆ ಇದು ಎಲ್ಲೇನು ಲೋಗೋ ಕಾಣಿಸ್ತಾ ಇದೆ, ಇದು ಕೂಡ ಕಂಪ್ಲೀಟ್ ಹಾರ್ಡ್ ಮೆಟೀರಿಯಲ್ಲು. ನಿಮಗೆ ಏನಾದರೂ ಒಂಚೂರು ಎಫೆಕ್ಟ್ ಬಿದ್ದಾಗ ನಮ್ಮ ಕಾಲಿಗೆ ಇದು ಕೂಡ ಎಫೆಕ್ಟ್ ತೊಗೊಳುತ್ತೆ. ಮತ್ತು ಇಲ್ಲಿ ಕೂಡ ಅಷ್ಟೇ. ಇದು ಮೆಟೀರಿಯಲ್ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಪ್ಲಾಸ್ಟಿಕ್ ಥರನೇ ಇದೆ, ಹಾರ್ಡ್ ಪ್ಲಾಸ್ಟಿಕ್ ಥರ. ನೀವು ಹಾಕ್ಕೊಂಡ್ರೆ ಸೀರಿಯಸ್ಲಿ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಸೇಫ್ಟಿ. ಹಿಂದ್ಗಡೆ ಕೂಡ ನೋಡಿ, ಇದು ಕಂಪ್ಲೀಟ್ ಹೆವಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಇಲ್ಲಿ. ಬಟನ್ಸ್ ನೋಡಿ ತುಂಬ ಚೆನ್ನಾಗಿದ್ದಾವೆ. ನಾನು 80% ಟೂರಿಂಗ್ ಯೂಸ್ ಮಾಡೋಣ ಅಂತ ತಂದಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಶೂಸು. ಒಂದು 6 ಮಂತ್ಸಿಂದ ನಾನು ಕಾರ್ಡ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಈ ಶೂಸ್ನ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ನಾನು ತೊಗೋಬೇಕು ಅಂತ. ಬಟ್ ಇದ್ರ ಪ್ರೈಸ್ ನೋಡಿಬಿಟ್ಟು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೆ. ನೋಡೋಣ ಆದರೆ ತೊಗೊಳ್ಳೋಣ ಅಂದರೆ, ಇಲ್ಲ ಅಂದರೆ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಶೂಸ್ ತೊಗೊಳ್ಳೋಣ ಅಂತ. ನನ್ನ ತಮ್ಮನ ಜೊತೆ ನಾನು ಡಿಸ್ಕಷನ್ ಮಾಡಬೇಕಾದ್ರೆ ಅವನು ಹೇಳಿದ್ದು, ಒಂಚೂರು ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಬ್ರದರ್,
ಸೇಫ್ಟಿ ಇಂಪಾರ್ಟೆಂಟು, ಒಳ್ಳೆ ಸೇಫ್ಟಿ ಇರೋ ಶೂಸೇ ತೊಗೊಳ್ಳೋಣ ಅಂತ ಹೇಳಿದ್ರು. ಹಂಗಾಗಿ ಒಂಚೂರು ವೆಯ್ಟ್ ಮಾಡಿ ಒಂದು 6 ಮಂತ್ಸ್ ಆಯಿತು ನಾನು ಆ್ಯಕ್ಚುಲಿ ತೊಗೋಬೇಕು ಅಂತ. 6 ಮಂತ್ಸಿಂದ ವೆಯ್ಟ್ ಮಾಡಿ ಇವಾಗ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಇನ್ನೊಂದೇನು ಗೊತ್ತಾ, ನಾನು ಆ್ಯಕ್ಚುಲಿ ಈ ಶೂಸ್ನ ತೊಗೊಂಡಿದ್ದು ವೀಡಿಯೋ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನಾನು ಲಾಸ್ಟು ತುಂಬ ದಿವಸದಿಂದ ಸರ್ಚ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಈ ಫ್ಲೈ ರೇಸಿಂಗ್ ಬೂಟ್ಸ್ನ ಅನ್ಬಾಕ್ಸಿಂಗ್ ಆಗಿರಲಿ ಇಲ್ಲ ರಿವ್ಯೂ ಆಗಿರಲಿ ನೋಡೋಣ ಅಂತ ಕನ್ನಡದಲ್ಲಿ. ಇಲ್ಲ, ಮೇ ಬಿ ಒಂದೆರಡು ವಿಡಿಯೋ ನಾನು ನೋಡಿದ್ದೀನಿ, ಬಟ್ ಅವರು ಅಷ್ಟು ಅಂದರೆ ತೊಗೊಂಡಿರೋದು ಹಾಕಿದರೆ ಹೊರತು ಇದರ ರಿವ್ಯೂ ಬಗ್ಗೆ ಆಗಿರಲಿ ಇಲ್ಲ ಇದ್ರ ಕಂಫರ್ಟ್ಸ್ ಬಗ್ಗೆ ಆಗಿರಲಿ ಯಾರೂ ಮಾತಾಡಿಲ್ಲ. ನಾನು ನೋಡಿರೋ ಮಟ್ಟಕ್ಕೆ ನನಗೆ ಸಿಗಲಿಲ್ಲ ಆ್ಯಕ್ಚುಲಿ ವೀಡಿಯೋಸು ಕನ್ನಡದಲ್ಲಿ. ಫ್ಯೂಚರಲ್ಲಿ ಯಾರಾದರೂ ತೊಗೋಬೇಕು ಅಂತಿದ್ದಾಗ ಅವರಿಗೆ ಕನ್ಫ್ಯೂಷನ್ ಇರಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಪ್ರೈಸು ಒಂಚೂರು ಹೆಚ್ಚು ಕಮ್ಮಿ ಆಗಿರಲಿ, ನನಗೆ ಸೇಫ್ಟಿ ಇಂಪಾರ್ಟೆಂಟು ಅಂದಾಗ ಮಾತ್ರ ಗೋ ಫಾರ್ ದಿಸ್. ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ನನ್ನ ಜಾಕೆಟ್ ಆಗಿರಲಿ ನನ್ನ ಪ್ಯಾಂಟ್ ಆಗಿರಲಿ ಕಂಪ್ಲೀಟ್ ಬ್ಲ್ಯಾಕೆ. ಅದಕ್ಕೆ ಶೂಸ್ ಕೂಡ ಬ್ಲ್ಯಾಕೆ ತೊಗೊಂಡಿದ್ದೀನಿ. ಹಾಕ್ಕೊಂಡು ತೋರಿಸ್ಬಿಡ್ತೀನಿ ನಾನು ನಿಮಗೆ. ನಾನು ಈ ಶೂಸ್ನ ತೊಗೊಂಡಿದ್ದು ಮೇನ್ ರೀಸನ್ನು, ನಾನು ರೈಡಿಂಗ್ ಪ್ಯಾಂಟ್ ಹಾಕಬೇಕಾದ್ರೆ ಇವಾಗ ಏನಾಗಿದೆ, ಇವಾಗ ಈ ಪ್ಯಾಂಟು ಕಂಪ್ಲೀಟಾಗಿ ಶೂಸ್ ಒಳಗಡೆ ಹೋಗಿದೆಯಲ್ಲ, ಅದೇ ಥರನೇ ನಮಗೆ ರೈಡಿಂಗ್ ಪ್ಯಾಂಟು ಕಂಪ್ಲೀಟಾಗಿ ಒಳಗಡೆ ಹೋಗ್ಬಿಡುತ್ತೆ. ಅದೇ ರೀಸನಿಂದ ನಾನು ಇದೇ ಶೂಸ್ ಬೇಕು ಅಂತ ತೊಗೊಂಡಿದ್ದು. ನೋಡ್ಬೋದು ನೀವು, ನಮಗೆ ಪ್ಯಾಂಟಿಂದ ಏನು ಇಶ್ಯೂಸ್ ಆಗಿರೋದಿಲ್ಲ. ಆ್ಯಕ್ಚುಲಿ ಕಂಪ್ಲೀಟಾಗಿ ಶೂಸ್ ಒಳಗಡೆ ಪ್ಯಾಂಟ್ ಹೋಗ್ಬಿಡುತ್ತೆ. ಅದೊಂದು ಒಳ್ಳೆ ವಿಷಯ ನನಗೆ. ಇದರಲ್ಲಿ ಮೇಯ್ನು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನೋಡ್ಬೋದು ನೀವು ಇಲ್ಲಿ ಇದು ಎಷ್ಟೇ ನಾವು ಪ್ರೆಸ್ ಮಾಡಿದ್ರೂ ಅಷ್ಟು ಬೇಗ ಪ್ರೆಸ್ ಆಗೋದಿಲ್ಲ. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಹೆವಿ ಸ್ಟ್ರಾಂಗ್ ಇದೆ. ಮತ್ತು ನಾವು ಇದನ್ನ ಹಿಂಗೆ ಬೆಂಡ್ ಮಾಡಿದ್ರೆ ತುಂಬ ಬೆಂಡ್ ಆಗೋದಿಲ್ಲ. ಬೈ ಮಿಸ್ಟೇಕ್ ನಾವು ಯಾವತ್ತಾದರೂ ಕ್ರ್ಯಾಶ್ ಆದಾಗ ಇಲ್ಲ ಗಾಡಿ ನಮ್ಮ ಮೇಲೆ ಬಿದ್ದರು, ನಾವೆಲ್ಲಾದರೂ ಹೋಗಿ ಅಂದರೆ ನಾವು ಹಿಂಗೆ ಬೀಳ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ವಲ್ಲ, ಆ ಟೈಮೆಲ್ಲ ಬಿದ್ದಾಗ ಕೂಡ ಇದು ಟ್ವಿಸ್ಟ್ ಆಗದಿರ ತುಂಬ ಸೇಫ್ಟಿಯಾಗಿ ಇಟ್ಕೊಂಡಿರುತ್ತೆ. ಸೇಮ್ ಇದೆ ನೋಡ್ಬೋದು. ನಾನು ಆ್ಯಕ್ಚುಲಿ ನಡೆಯೋಕ್ಕೆ ಆಗ್ತಾಯಿಲ್ಲ. ನೋಡ್ಬೋದು ನೀವು ಹೆಂಗೆ ನಡೀತಾ ಇದ್ದೀನಿ ಅಂತ. ತುಂಬ ಅಂದರೆ ತುಂಬ ಹೆವಿ ಇದ್ದಾವೆ. ಮೇ ಬಿ ಫ್ಯೂಚರಲ್ಲಿ ಅಂದರೆ ನಾವು ರೈಡ್ಸ್ ಮಾಡ್ತಾ ಒಂದು 2-3 ರೈಡು ಲಾಂಗ್ ರೈಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೆಟ್ ಆಗ್ತವೆ ಅಂತ ಹೇಳಿದ್ರು ಅವರು. ನೋಡ್ಬೋದು ನೀವು. ಇನ್ನೊಂದು ಇದರಲ್ಲಿ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಇವಾಗ ಗಾಡಿ ಮೇಲೆ ಕೂತ್ಕೊತೀನಿ, ಗೇರ್ ಹಾಕೋಕ್ಕೆ ಕೂಡ ಒಂಚೂರು ಡಿಸ್ಟರ್ಬೆನ್ಸ್ ಆಗ್ಬೋದು. ತೋರಿಸ್ತೀನಿ ಬನ್ನಿ. ಆಗ್ತಾಯಿಲ್ಲ. ಇದನ್ನೇನು ಮಾಡಬೇಕು ನೋಡಬೇಕು ಆ್ಯಕ್ಚುಲಿ. ನೋಡಿ, ಶೂಸ್ನ ನಾನು ಜಾಸ್ತಿ ಫುಲ್ ಮಾಡೋಕ್ಕಾಗ್ತಾಯಿಲ್ಲ, ಹಿಂದಕ್ಕಾಗಿರಲಿ ಮುಂದಕ್ಕಾಗಿರಲಿ. ಮೇ ಬಿ ಇದು ಶೂಸ್ ನಾನು ರೈಡ್ ಮಾಡೋಕ್ಕೆ ಮುಂಚೆನೇ ಇದನ್ನು ಒಂಚೂರು ಲೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಮೇ ಬಿ ಇದರಿಂದ ಒಂಚೂರು ಲೂಸ್ ಆಗೋ ಗಂಟ ನಾನು ಫೇಸ್ ಮಾಡ್ತೀನೇನೋ ಅನಿಸುತ್ತೆ ಪ್ರಾಬ್ಲಮ್ಸು. ನೋಡಿ, ಆಗ್ತಾಯಿಲ್ಲ, ಇದು ಗೇರ್ ಹಾಕೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಇದು 70% ವಾಟರ್ ಪ್ರೂಫು. ಆಲ್ಮೋಸ್ಟ್ ನಾವು ವಾಟ್ರು ಇದರಲ್ಲಿ ಇಳಿಯೋದಿಲ್ಲ. ಪ್ಯಾಂಟ್ ಮೇಲೆ ಹಾಕ್ಕೊಂಡ್ರೆ ಇಲ್ಲಿ ನೀರು ಇಳಿಯುತ್ತೆ, ಅಂದರೆ ವಾಟರ್ ಪ್ರೂಫ್ ಆಗೋದಿಲ್ಲ. ಇದು ಶೂಸ್ ಮೇಲೆ ಪ್ಯಾಂಟ್ ಹಾಕಿದ್ರೆ ವಾಟರ್ ಪ್ರೂಫ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮಳೆಗಾಲದಲ್ಲಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಕಂಫರ್ಟ್ ವೈಸು ಸೇಫ್ಟಿ ವೈಸು ತುಂಬ ಚೆನ್ನಾಗಿದ್ದಾವೆ. ಬಟ್ ಗಾಡಿ ಮೇಲೆ ಹತ್ತಿದಾಗ ಗೇರ್ ಹಾಕೋಕ್ಕೆ ಒಂಚೂರು ನನಗೆ ಫುಲ್ ಮಾಡೋಕ್ಕೆ ನಾವು ಗೇರ್ನ ಎಷ್ಟು ಈಸಿಯಾಗಿ ಎತ್ಕೊತೀವಲ್ಲ, ಅದು ಎತ್ಕೊಳ್ಳೋಕೆ ಆಗ್ತಾಯಿಲ್ಲ. ಮೇ ಬಿ ಈ ಥರ ನಾನು ಶೂಸ್ ಹಾಕಿ ತೋರಿಸ್ತೀನಿ, ತೆಗೆದುಬಿಟ್ಟು ತೋರಿಸ್ತೀನಿ ಒಂದ್ಸಲಿ. ಸೆಕೆಗೆ ಬಿಸಿಲಿಗೆ ಎತ್ಕೊಂಡ್ಬರ್ತಾಯಿದೆ ಗುರುವೆ. ನಾವು ಆ್ಯಕ್ಚುಲಿ ಫುಟ್ ಪೆಕ್ಸ್ ಮೇಲೆ ಹಿಂಗೆ ಕೂತಾಗ ಏನು ಪ್ರಾಬ್ಲಮ್ ಇಲ್ಲ, ಗೇರ್ನ ಹಾಕ್ಕೋಬೋದು. ಬಟ್ ನಾವು ಸೆಕೆಂಡ್ ಗೇರ್ಗೆ ಚೇಂಜ್ ಮಾಡಬೇಕು ಅಂದರೆ ಹಿಂಗೆ ಪುಲ್ ಮಾಡಬೇಕಲ್ವಾ. ಹಿಂಗೆ ಪುಲ್ ಮಾಡೋಕ್ಕೆ ನೋಡ್ಬೋದು ನೀವು, ಫೋಲ್ಡಿಂಗ್ ಇಲ್ಲ ಇದು. ಮೇ ಬಿ ಯೂಸ್ ಮಾಡ್ತಾ ಸರಿ ಹೋಗ್ಬೋದು. ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ, ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳೋದು ಒಂದೇ, ಯೂಸ್ ಮಾಡ್ತಾ ಸರಿ ಹೋಗುತ್ತೆ ಅಂತ. ಹೊಸ ಶೂಸ್ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಇನ್ನೊಂದು ನಾನು ಹೇಳೋದು, ಇವು ಕ್ಲಿಪ್ಸ್ ಏನಿದ್ದಾವೆ ಇದು ಆ್ಯಕ್ಚುಲಿ ಅಡ್ಜಸ್ಟಬಲು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದು ಏನಿದೆ ಇವು ಬೈ ಮಿಸ್ಟೇಕ್ ಏನಾದರೂ ಫ್ಯೂಚರಲ್ಲಿ ಹೋದರೂ ಕೂಡ ನೋಡ್ತೀರಾ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೂಸು, ಇದನ್ನು ಕಂಪ್ಲೀಟಾಗಿ ತೆಗೆದು ಹೊಸವು ಹಾಕ್ಸ್ಕೋಬೋದು. ಇದೇನಾದರೂ ಹೋದರೆ ಹೊಸ ಫಿಟ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಮಗೆ ಶೂಸ್ ಕರೆಕ್ಟಾಗಿದ್ದರೆ ಈ ಕ್ಲಿಪ್ಸೇ ಹೋಗಿರಲಿ ಇಲ್ಲ ಈ ಕ್ಲಿಪ್ಸೇ ಹೋಗಿರಲಿ, ಈ ಅಡ್ಜಸ್ಟ್ಮೆಂಟ್ ಕ್ಲಿಪ್ಸ್ ಎಲ್ಲ ಹೋದ್ರೂ ಕೂಡ ನಮಗೆ ಸಪ್ರೇಟಾಗಿ ಸಿಗ್ತವೆ, ಆರಾಮಾಗಿ ಹಾಕ್ಕೋಬೋದು, ಮತ್ತು ರಿಪ್ಲೇಸ್ ಮಾಡ್ಕೋಬೋದು ಈಸಿಯಾಗಿ. ಇವರು ವಾರಂಟಿ ಏನು ಕೊಟ್ಟಿಲ್ಲ. ವಾರಂಟಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇದೆ. ಮತ್ತು ಮ್ಯಾನುಫ್ಯಾಕ್ಚರ್ ವಾರಂಟಿಗೆ ಅಲ್ಲದೆ ನಾವೇನಾದರೂ ಡ್ಯಾಮೇಜ್ ಮಾಡ್ದೋ ಇಲ್ಲ ಸ್ಟಿಚಿಂಗ್ ಹೋಯ್ತೋ ಇಲ್ಲ ಈ ಕ್ಲಿಪ್ಸ್ ಏನಾದರೂ ಹೋದರೆ
ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು, ಅಷ್ಟೇ ಅನಿಸುತ್ತೆ. ನಾ ಫ್ಯೂಚರಲ್ಲಿ ನನಗೇನಾದರೂ ಇದರಲ್ಲಿ ಡಿಸಡ್ವಾಂಟೇಜು ಇದರಲ್ಲಿ ನನ್ನ ಮೈನಸ್ ಏನಾದರೂ ಅನ್ನಿಸಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. 2-3 ರೈಡು ಆದಮೇಲೆ ನಾನು ಇದ್ರ ರಿವ್ಯೂ ಕೂಡ ಮಾಡ್ತೀನಿ, ಫುಲ್ ವೀಡಿಯೋ ಮಾಡಿ ಒಂದು ರಿವ್ಯೂ ವೀಡಿಯೋ ಮಾಡೋಣ. ಸದ್ಯಕ್ಕೆ ನಿಮ್ಗೆ ಅನ್ಬಾಕ್ಸಿಂಗ್ ವೀಡಿಯೋ ಹೆಂಗೆ ಅನಿಸಿದೆಯೋ ಹೇಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೇನೆ. ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.